ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ, ಕರ್ನಾಟಕದ ಯುವ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಬಡವಗೌಡ ಬಿರಾದರ್ ಇತಿಹಾಸದ ಉಪನ್ಯಾಸಕರು ಧಾರವಾಡ ಮಾಡುವ ನಮಸ್ಕಾರಗಳು. ನೋಡಿ ಸ್ಪರ್ಧಾರ್ಥಿಗಳೇ, ಇವತ್ತು ನಾನು ನಿಮ್ಮ ಮುಂದೆ ಲೈವ್ ಬರೋ ಕಾರಣ ಏನಪ್ಪಾ ಅಂದರೆ, ಮತ್ತೆ ಸುವರ್ಣ ಒಂದು ಅವಕಾಶ ತಿಳ್ಬೇಕು. ಯಾಕಪ್ಪ ಅಂದರೆ, ಒಂದು ನೇಮಕಾತಿಯ ಒಂದು ಸುಗ್ಗಿ ಅಂತ ಹೇಳ್ಬೋದು. ಹೇಗೆ ನಮ್ಮ ಸುಗ್ಗಿ ಪರ್ವ ಅನ್ನೋದು ಜೂನ್ ತಿಂಗಳದಾಗ ಆರಂಭ ಆಗ್ತದೋ, ಹಾಗೆ ಈ ಜೂನ್ ತಿಂಗಳದಾಗ ರೈತರಿಗೆ ಸುಗ್ಗಿ ಹಬ್ಬ ಆದ್ರೆ ಇನ್ನೊಂದು ಕಡೆಗೆ ಸ್ಪರ್ಧಾರ್ಥಿಗಳಿಗೆ ಒಂದು ಸುಗ್ಗಿ ಹಬ್ಬ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಮೊನ್ನೆ ಒಂದು ವೀಕ್ ಹಿಂದ್ಗಡೆನೆ ಸಿವಿಲ್ PC ನೋಟಿಫಿಕೇಶನ್ ಬಿಟ್ಟು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಎಷ್ಟು ಇವತ್ತು ತಾರೀಕು ಪದ ಆಲ್ರೆಡಿ ಇವತ್ತ ಡೇಟ್ ಎಷ್ಟದಪ್ಪ ಅಂದ್ರೆ ಆಲ್ರೆಡಿ 20ನೇ ತಾರೀಕು. 2ನೇ ತಾರೀಕಿನಿಂದ ಅಪ್ಲಿಕೇಶನ್ ಕೂಡ ಇದು ಸ್ಟಾರ್ಟ್ ಆಗಿ ಮೊನ್ನೆ ರೀಸೆಂಟ್ ಆಗಿ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಮತ್ತು ಈಗ ಒಳ್ಳೆ DR ನೋಟಿಫಿಕೇಶನ್ ಕೂಡ ಮಾಡಿದ್ದಾರೆ. DR ನೋಟಿಫಿಕೇಶನ್ ಸಂಬಂಧಪಟ್ಟಿರ್ತಕ್ಕಂಥ ನೇಮಕಾತಿಯಲ್ಲಿ ಸ್ವಲ್ಪ ಏನಿಲ್ಲ ಕ್ವಾಲಿಫಿಕೇಶನ್ ಚೇಂಜ್ ಮಾಡಿದ್ದಾರೆ. ಆ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ, ಮೊದಲ DR ನೇಮಕಾತಿಯಲ್ಲಿ ಇರತಕ್ಕಂಥದ್ದು SSLC ಪಾಸ್ ಆದ್ರ DR ಪೊಲೀಸ್ ಅಪ್ಲಿಕೇಶನ್, ರಿಸರ್ವ್ ಪೊಲೀಸ್ ಅಪ್ಲಿಕೇಶನ್ ಹಾಕ್ಬೋದು, ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್ ಅಪ್ಲಿಕೇಶನ್ ಹಾಕ್ಬೋದಿತ್ತು. ಬಟ್ ಇವಾಗ ಏನ್ ಮಾಡಿದಾನಪ್ಪ ಅಂದ್ರೆ, PUC ವಿದ್ಯಾರ್ಹತೆಯನ್ನು ಪಡೆದಿರಬೇಕು. PUC ವಿದ್ಯಾರ್ಥಿ ಅಂದ್ರೆ ತತ್ಸಮಾನ ವಿದ್ಯಾರ್ಹತೆಯನ್ನು ಪಡೆದಿರಬೇಕು. ತತ್ಸಮಾನ ವಿದ್ಯಾರ್ಥಿ ಅಂದ್ರಪ್ಪ ಅಂದ್ರೆ SSLC PUC ಜೊತೆಗೆ ಡಿಪ್ಲೊಮಾ ITI ಕೋರ್ಸ್ಗಳು ಮುಗಿಸ್ಕೊಂಡ್ರೆ ನಡೀತದೆ. ತತ್ಸಮಾನ ವಿದ್ಯಾರ್ಹತೆಯನ್ನು ಮುಗಿದಿರ್ಬೇಕು. ಅಂದ್ರೆ SSLC ಮುಗಿದ ಮ್ಯಾಗ ಒಂದು ಸೆಕೆಂಡರಿ ಕೋರ್ಸ್ ತತ್ಸಮಾನ ವಿದ್ಯಾರ್ಹತೆ ಹೊಂದಿದ್ರೆ ಮಾತ್ರ ನೀವೇನಪ್ಪಾ ಅಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆ. ಮೊದಲೇನಿತ್ತು, SSLC ಪಾಸ್ ಆದ್ರೆ ಸಾಕಪ್ಪ ಆಯ್ತು. ಬಟ್ DR ಆಗಬೇಕಾದ್ರೆ ಈಗ ಎಷ್ಟಪ್ಪ ಅಂದ್ರೆ PUC ಕಂಪ್ಲೀಟ್ ಆಗಿರ್ಬೇಕು. PUC ಕ್ವಾಲಿಫಿಕೇಶನ್ ಆದ್ರೆ ಮಾತ್ರ DR ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅರ್ಹತೆ ಪಡೆದಿದೆ. ಸಿವಿಲ್ ಪೊಲೀಸ್ನು ಕ್ವಾಲಿಫಿಕೇಶನ್ ಪಡಿಬೇಕಪ್ಪ ಅಂದ್ರೆ PUC ಅರ್ಹತೆ ಪಡೆದಿರಬೇಕು. ಅದರ ಜೊತೆಗೆ DR ಕೂಡ PUC ಪಡೆದ ಅರ್ಹತೆ. ಸೇಮ್ ಆ ಏನ್ DR ನೋಟಿಫಿಕೇಶನ್ ಇತ್ತು, ಸಿವಿಲ್ ಪೊಲೀಸ್ ನೋಟಿಫಿಕೇಶನ್ ಇತ್ತಲ್ಲ, ಅದೇ ನೋಟಿಫಿಕೇಶನ್ ಇಲ್ಲ ಸರ್. ಡೇಟ್ ಎಕ್ಸಾಮ್ ಇದು ಯಾವಾಗ ಸ್ಟಾರ್ಟ್ ಆಗ್ತದೆ ಡೇಟ್ ಆಲ್ರೆಡಿ ಕೊಟ್ಟಿದ್ದೇವೆ ನೋಡ್ರಿ. ಸಿಂಪಲ್ ಆಗಿ ಹಾಕಿದೆ, ಚಿಗುರು ಸ್ಪರ್ಧಾತ್ಮಕ ತರಬೇತಿ ಕೇಂದ್ರದಿಂದ. ಏಜ್ ಎಷ್ಟದ, ಸೇಮ್ GM 33 ಏಜ್ ಅದಾವ. SC ST 35 ಏಜ್ ಅದ. ಇನ್ನೊಂದು ಮೇನ್ ಏನೀಗ ಎಕ್ಸ್ ಸರ್ವಿಸ್ಗಳು ಇವರೆಲ್ಲ ಇರ್ತಾರಲ್ಲ, ಅವ್ರಿಗೆ ಏನಪ್ಪಾ ಅಂದ್ರೆ 38 ಏಜ್ ಅದ. 38 ಏಜ್ ಇನ್ ಸರ್ವಿಸ್ದವ್ರು ಇರ್ತಾರಲ್ಲ ಅವರಿಗೆ. ಮತ್ತೆ SC ST OBC ಅಂದ್ರೆ OBC ಅಂದ್ರೆ 2A 2B 3A 3B ಇವೆಲ್ಲ ಬರ್ತಾವಲ್ಲ, ಇವುಗಳು ಕೂಡ ಏನಪ್ಪಾ ಅಂದ್ರೆ ಕ್ಯಾಟಗರಿ 1 ಕೂಡ ಬರ್ತದೆ. 35 ಏಜ್ ಆದ್ರೆ ಸಾಕು ಅಪ್ಲಿಕೇಶನ್ ಹಾಕ್ಲಕ್ಕೆ. ಆಲ್ರೆಡಿ ಇದೆಲ್ಲ ಓದ್ಬಿಟ್ರಿ. ಬಟ್ DR ನೋಟಿಫಿಕೇಶನ್ ಆಗಿದ್ದು 6ನೇ ತಾರೀಕು 9ನೇ ತಿಂಗಳು 2026. ಎಕ್ಸಾಮ್ ಡೇಟ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನೆ. ಎಕ್ಸಾಮ್ ಡೇಟ್ ಇರೋದು 6ನೇ ತಾರೀಕು 9ನೇ ತಿಂಗಳು 2026. ಬಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 22/6/2026 ಎಲ್ಲಿ ಎಷ್ಟನೇ ತಾರೀಕು ತನಕ ಇರ್ತಪ್ಪ ಅಂದ್ರೆ 22/6/2000 ಎಷ್ಟಪ್ಪ ಅಂದ್ರೆ 26ರಿಂದ 22/7/2026 ವರೆಗೆ ಅಪ್ಲಿಕೇಶನ್. ಮುಂದಿನ ತಿಂಗಳವರೆಗೂ ಅಪ್ಲಿಕೇಶನ್ ಅಂದ್ರೆ 1 ಮಂತ್ ಟೈಮ್ ಕೊಟ್ಟಿದ್ದಾನೆ. ಇದಕ್ಕೆ 1 ಮಂತ್. ಸರ್ ಇದಕ್ಕೆ ಏನಾಗಿರ್ಬೇಕು, PUC ಕ್ವಾಲಿಫಿಕೇಶನ್ ಆಗಿರ್ಬೇಕು. PUC ಕ್ವಾಲಿಫಿಕೇಶನ್ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ, ಯಾವ ರೀತಿ ಈ ನೇಮಕಾತಿ ಆಗ್ತದ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗುತ್ತೆ. ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಬಹಳ ಜನ ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ರು, ಸರ್ ಅಪ್ಲಿಕೇಶನ್ ಇನ್ಕಮ್ ಕಾಸ್ಟ್ ಹೆಂಗಿರ್ಬೇಕು ಸರ್, ಗ್ರಾಮೀಣ ಏನಿರ್ಬೇಕು ಸರ್, ಕನ್ನಡ ಮಾಧ್ಯಮ ಹೆಂಗಿರ್ಬೇಕು ಸರ್, ಅದಕ್ಕೇನು ಈಗ ರನ್ನಿಂಗ್ದಾಗ ಇರ್ಬೇಕು ಹೆಂಗ ಸರ್. ನಿಮಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಬಹಳ ಜನ ಅಬ್ಸರ್ವ್ ಮಾಡೋದು ಇಲ್ಲೇ ರೀ. ಸೂಚನೆ ಏನು ಕೊಟ್ಟಿದ್ದಾರೆ ಗೊತ್ತಾ, ಇಲ್ಲ ನೋಡ್ರಿ. ಈ ಕಂಪಲ್ಸರಿ ಇದು ಆಗ್ಲೇಬೇಕು. ಸೂಚನೆ ನೋಡ್ರಿ, ಇಲ್ಲಿ ಏನು ಸೂಚನೆ ಕೊಟ್ಟನಪ್ಪ ಅಂದ್ರೆ, ಅಭ್ಯರ್ಥಿಯು ಸಲ್ಲಿಸಿದ ವಿದ್ಯಾರ್ಹತೆ ಪ್ರಮಾಣ ಪತ್ರ ಇನ್ನಿತರ ಮೀಸಲಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಗೊಂದಲಗಳು ಇದ್ದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಸ್ಥರು ಮತ್ತು ಗೊಂದಲ ನಿವಾರಣೆ ಮಾಡುವವರಿಗೆ ಅವರ ಆಯ್ಕೆಯ ಅಂತಿಮಗೊಳಿಸಲಾಗುವುದು. ಅದೊಂದು ಕೊಟ್ಟಿದ್ದಾರೆ. ಹುದ್ದೆಗೆ ನಿಗದಿಪಡಿಸಿ ವಿದ್ಯಾರ್ಥಿ ಪರೀಕ್ಷೆ ಹಾಜರಾಗಿ ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗಾಗಿ ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗಾಗಿ ಫಲಿತಾಂಶ ಪ್ರಕಟವಾದ ಪಕ್ಷದಲ್ಲಿ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವಂತಿಲ್ಲ. ಏನ್ ಈ ನೇಮಕಾತಿ ಪ್ರಕ್ರಿಯೆ ಲಾಸ್ಟ್ ಡೇಟ್ ಕೊಟ್ಟದಲ್ಲಿ 22ನೇ ತಾರೀಕು 7ನೇ ತಿಂಗಳದಾಗ, ಆ ಡೇಟ್ ಒಳಗಡೆ ನಿಮ್ ಫಲಿತಾಂಶ ಬಂದಿತ್ತು, PUC ಫಲಿತಾಂಶ ಬಂದಿತ್ತಪ್ಪ ಅಂದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಬೋದು. ಅದು ಫಲಿತಾಂಶ ಬಂದಿರಬೇಕು, ಅದು ಸರ್ಟಿಫಿಕೇಟ್ ಇರ್ಬೇಕು ನಿಮ್ಮಲ್ಲಿ.
ಅವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಲಕ್ಕೆ ಅರ್ಹತೆ ಪಡ್ಕೋತಾರೆ. ಇನ್ನೊಂದು ನಿಮಗ 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 18 ವರ್ಷ ಕಂಪ್ಲೀಟ್ ಆದ್ರೆ ಮಾತ್ರ ನಿಮಗೆ ಅಪ್ಲಿಕೇಶನ್ ಹಾಕ್ಲಕ್ಕ ಎಲಿಜಿಬಲ್ ಆಗ್ತೀರಿ. ಎಷ್ಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು? 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಮಾತ್ರ ಎಲಿಜಿಬಲ್. ಎಷ್ಟನೇ ತಾರೀಕ? 22ನೇ ತಾರೀಕ 7ನೇ ತಿಂಗಳ 2026. ಇವತ್ತು ಲಾಸ್ಟ್ ಡೇಟ್ ಅದ ತಿಳ್ಕೊಂಬಿಡ್ರಿ. ಈ ಡೇಟ್ ಒಳಗಾಗಿ ನಿಮಗೆ 18 ಏಜ್ ಕಂಪ್ಲೀಟ್ ಆದ್ರೆ ಸಾಕು. ಅದ್ರೊಳಗೆ 18 ಏಜ್ ಆದ್ರೆ ಓಕೆ ಸರ್. ಅದಕ್ಕೆ ಹೇಳೋದು 18 ವರ್ಷ ಪೂರ್ಣಗೊಂಡಿರ್ಬೇಕು. 18 ವರ್ಷ ಪೂರ್ಣಗೊಂಡಾಗ ಮಾತ್ರ ಏನಪ್ಪಾ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಲಕ್ ಅರ್ಹತೆಯನ್ನ ಪಡ್ಕೊಂಡಿರ್ತೀರಿ. ಬಹಳ ಜನ ಇದೇ ಕೇಳ್ತಾರೆ. ಇನ್ನೊಂದು ಏನಪ್ಪಾ ಅಂದ್ರೆ ಇನ್ಕಮ್ ಕಾಸ್ಟ್ ಬೇಕಲ್ಲ. ಕಾಸ್ಟ್ ಇದೀಗ 2A 2B 3A SC ST ಇನ್ಕಮ್ ಕಾಸ್ಟ್ ರನ್ನಿಂಗ್ ಇರ್ಬೇಕ್ರಿ. ಪ್ರೆಸೆಂಟ್ ಅದು ರನ್ನಿಂಗ್ ಇರ್ಬೇಕು. ನೀವು ರನ್ನಿಂಗ್ ಇಲ್ಲಾರ್ದ ಇನ್ಕಮ್ ಕಾಸ್ಟ್ ಗಳನ್ನ ಹಾಕಂಗ್ಲೇ ಇಲ್ಲ. ಆದ್ರೆ ರನ್ನಿಂಗ್ ಇರ್ತಕ್ಕಂಥ ಕಾಸ್ಟ್ ಸರ್ಟಿಫಿಕೇಟ್ ಗಳನ್ನ ನೀವು ಅಪ್ಲೈ ಮಾಡಬೇಕು. ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ ರನ್ನಿಂಗ್ ಇರಬೇಕು, ಸ್ಟಾಪ್ ಆಗಿರ್ಬೇಕು. ಯಾವ್ದು ರನ್ನಿಂಗ್ ಇಲ್ಲಾರ್ದ ಒಂದು ಸರ್ಟಿಫಿಕೇಟ್ ಗಳನ್ನ ನೀವು ಅಪ್ಲೋಡ್ ಮಾಡಂಗಿಲ್ಲ, ಆ ಡೇಟ್ ಹಾಕಂಗಿಲ್ಲ. ಇನ್ನೊಂದು ಶುಲ್ಕ ಪಾವತಿಸುವ ಕೊನೆಯ ದಿನ ಸಾರ್ವತ್ರಿಕ ರಜೆ ದಿನವಾಗಿದ್ದರೆ, ಏನು ಶುಲ್ಕ ಪಾವತಿ ಮಾಡ್ತಕ್ಕಂಥ ಕೊನೆಯ ದಿನ ಸಾರ್ವತ್ರಿಕ ರಜೆ ಅಂದ್ರೆ ಗೌರ್ಮೆಂಟ್ ಹಾಲಿಡೇ ಆಗಿತ್ತಪ್ಪ ಅಂದ್ರೆ ಅಥವಾ ಸಂಡೇ ಆಗಿತ್ತಪ್ಪ ಅಂದ್ರೆ, ಅವತ್ತು ಆ ಡೇಟ್ ಸಂಡೇ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಡೇಗೆ ಅವಕಾಶ ಕೊಡ್ತಾರೆ. ಆ ದಿನದ ಮಾರನೇ ದಿನ ಕೆಲಸದ ದಿನವು ಕೊನೆಯ ದಿನಾಂಕವಾಗುವುದು. ಅಂದ್ರೆ ಆ ದಿನ ನೆಕ್ಸ್ಟ್ ಡೇ ಕೆಲಸ ದಿನ ಇರ್ತಲ್ಲ ಅವತ್ತು ಕೊನೆಯ ದಿನಾಂಕ ಕೊಡ್ತಾರೆ, ಮಾತ್ರ ಅವಕಾಶ ಕೊಡ್ತಾರೆ. ಒಂದು ವೇಳೆ ಆ ಡೇಟ್ ಸಾರ್ವತ್ರಿಕ ರಜೆ ದಿನ ಆಗಿರ್ಲಿಕ್ಕಪ್ಪ ಅಂದ್ರೆ ಅದೇ ಡೇಟ್ ಕೊನೆ ಆಗಿರುತ್ತೆ ಶುಲ್ಕ ಪಾವತಿಸೋದು. ಒಂದು ವೇಳೆ ಆ ದಿನ ಸಾರ್ವತ್ರಿಕ ರಜೆ ಆಗಿತ್ತಪ್ಪ ಅಂದ್ರೆ ನೆಕ್ಸ್ಟ್ ಮಾರನೇ ದಿನ ಏನು ಕೆಲಸದ ಸಮಯ ಇರ್ತಲ್ಲ ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅವಕಾಶ ಮಾಡಿಕೊಡ್ತಾರೆ ಶುಲ್ಕ ಪಾವತಿಸ್ಲ. ಸರ್ ಇದು ಅಲ್ಲ, ಇವೆಲ್ಲವನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು. ಬಹಳ ಜನ ವಿದ್ಯಾರ್ಥಿಗಳು ಹೇಳೋದಿಲ್ಲ. ಇನ್ನೊಂದು ಅಪ್ಲಿಕೇಶನ್ ಫಾರ್ಮ್ ಗಳನ್ನ ಫಿಲ್ ಅಪ್ ಮಾಡಿದಾಗ ಕರೆಕ್ಟ್ ಆಗಿ ನೋಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಭರ್ತಿ ಮಾಡುವ ಮೊದಲೇ ವೆಬ್ಸೈಟ್ ನಲ್ಲಿ ನೀಡಿರುವ ವಿವರವಾದ ಪ್ರಕಟಣೆ ಸೂಚನೆಗಳು ವಿಧಾನಗಳನ್ನು ತಿಳಿದುಕೊಳ್ಳುವುದು ಹಾಗೂ ಅರ್ಜಿಯಲ್ಲಿ ಘೋಷಿಸಿರುವ ಮಾಹಿತಿಗಳು ಅಂತಿಮವಾಗಿದ್ದು ಹೆಚ್ಚಿನ ಮಾಹಿತಿ ದಾಖಲೆ ಸಲ್ಲಿಕೆಗೆ ಅವಕಾಶವಿರುವುದಿಲ್ಲ. ನೀವು ಅರ್ಜಿಗೆ ಏನು ಮಾಹಿತಿ ಕೊಟ್ಟಿರ್ತ ಅದೇ ಫೈನಲ್. ಮತ್ತ ಆಮೇಲೆ ಸರ್ ನಾ ಇದಾಗಬೇಕಾಗಿತ್ತು, ನನ್ನ ಮಿಸ್ಟೇಕ್ ಆಗ್ಯದ ಹಂಗಂದ್ರೆ ಅವ್ರ ಜವಾಬ್ದಾರ ಅಲ್ಲ, ಆಮೇಲೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕರೆಕ್ಟ್ ಜಾಗರೂಕತೆ ಇರಲಿ. ಬಹಳ ಜನ ವಿದ್ಯಾರ್ಥಿಗಳು ಹೇಳ್ಬೋದು ಇರೇ ಕಷ್ಟಪಟ್ಟು ಓದ್ತಾರ ಎಲ್ಲ ಮಾಡ್ತಾರ, ಲಾಸ್ಟ್ ಅಪ್ಲಿಕೇಶನ್ ಏನ್ ಮಾಡ್ತಾರಪ್ಪ ಅಂದ್ರೆ ಡೇಟ್ ಎಕ್ಸ್ಚೇಂಜ್ ಮಾಡೋದು, ಹೆಸರು ತಪ್ಪು ಬರ್ಸೋದು. ನೋಡ್ರಿ SSLC ಮಾರ್ಕ್ಸ್ ಕಾರ್ಡ್ ದಲ್ಲಿ ಮತ್ತು PUC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿರ್ತದ ಆ ಹೆಸರನ್ನ ಆ ಸ್ಪೆಲ್ಲಿಂಗ್ ಗಳ ಕರೆಕ್ಟ್ ಹಾಕ್ರಿ. ಆಮೇಲೆ ಹೋಗ್ರಿ SSLC ಮಾರ್ಕ್ಸ್ ಕಾರ್ಡ್ದಾಗ ಸರ್ ನನ್ನ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಯದ್ರಿ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮಿಸ್ಟೇಕ್ ಆಗ್ಯದ್ರಿ ಅಂದ್ರ ಅವ್ರ ಜವಾಬ್ದಾರ, ಅದಕ್ಕೆ ಅವಕಾಶ ಕೊಡಲತ್ತೆ. ಅವ್ರು ಡೈರೆಕ್ಟರ್ ಆಗಿ ಸೂಚನೆ ಕೊಟ್ಬಿಟ್ರ. ಯಾಕಂದ್ರೆ ಅಭ್ಯರ್ಥಿಯು ಅರ್ಜಿಯನ್ನು ಸಮರ್ಪಕವಾಗಿ ತುಂಬದೆ ಅರ್ಜಿಯನ್ನು ತಿರಸ್ಕೃತವಾದಲ್ಲಿ ಅಥವಾ ಯಾವುದೇ ಸೌಲಭ್ಯದಿಂದ ಅವರು ವಂಚಿತವಾದಲ್ಲಿ ಅದಕ್ಕೆ ಅಭ್ಯರ್ಥಿಗಳೇ ನೇರ ಜವಾಬ್ದಾರರು. ಯಾಕಪ್ಪ ಅಂದ್ರೆ ನನಗೆ ದಿನ 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 ಒಬ್ರಾಗನ ಒಬ್ರು ಏನಾರ ಅಂತ ಕೇಳೋದು. ಅದಕ್ಕೆ ನಾ ಏನ್ ಮಾಡಿದೆಪ್ಪ ಅಂದ್ರೆ ನೋಟಿಫಿಕೇಶನ್ ತಂದೆ ಮಾಡಿ. ಇನ್ನೊಂದು ನಿಮಗೆ ಏನೇ ಹೆಚ್ಚಿನ ಮಾಹಿತಿಗೆ ಬೇಕಾಗಿತ್ತಪ್ಪ ಅಂದ್ರೆ ಇಲ್ಲಿ ದೂರವಾಣಿ ಸಂಖ್ಯೆ ಕೊಟ್ಟು ನೋಡ್ರಿ. ಹೆಚ್ಚಿನ ಮಾಹಿತಿಗೋಸ್ಕರ ದೂರವಾಣಿ ಸಂಖ್ಯೆ ಕೊಟ್ರ 02-080-23460460. ಅದು ನೀ ಸುಮ್ಮನೆ ಸಿಕ್ಕ ರಾತ್ರಿ ಬೇಡ ನಚ್ಕೋತ್ ಕುಂದ್ರದಲ್ಲ. ಅದಕ್ಕೊಂದು ಸಮಯ ಅನ್ನೋದ 10 ಗಂಟೆ, ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಒಳಗೆ ವರ್ಕಿಂಗ್ ಡೇದಾಗ ಮುಗಿಬೇಕು. ಆ ಮೂಮೆಂಟ್ದಾಗ ಫೋನ್ ಮಾಡಿದ್ರೆ ಮಾತ್ರ ಅವ್ರು ಮಾತಾಡ್ತಾರೆ. ಏನಾದ್ರು ಎದಕ್ಕ ಹೆಚ್ಚಿನ ಮಾಹಿತಿ ಎದಕ್ ಗೊತ್ತಾ? ಸುಮ್ಮನೆ ಅದಕ್ಕೆ ಇದಕ್ಕೆ ಹಚ್ಕೊಂಗಿಲ್ಲ. ಲಿಖಿತ ಪರೀಕ್ಷೆಗೆ ಹಾಗೂ ಅಂಕಪಟ್ಟಿ ಕುರಿತು ಮಾತ್ರ ಪ್ರಾಧಿಕಾರಕ್ಕೆ ಕರೆ ಮಾಡುವುದಾಗಿರುತ್ತದೆ. ಲಿಖಿತ ಪರೀಕ್ಷೆಗೆ ಏನಾದ್ರು ಗೊಂದಲ ಇತ್ತಪ್ಪ ಅಂದ್ರೆ ಆಯ್ತು, ನಿಮ್ಮ ಅಂಕಪಟ್ಟಿಯಲ್ಲಿ ಏನಾದ್ರು ಅಂದ್ರೆ ಮುಂದೆ ಕೀ ಆನ್ಸರ್ ಬಿಟ್ಟ ಏನಾದ್ರು ಬಂದಿತ್ತಪ್ಪ ಅವಾಗ ಮಾತ್ರ ನೀವು ಕರೆ ಮಾಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಹುಡುಗರು ಏನ್ ಮಾಡ್ತಾರ, ಹೆಂಗು ದೂರವಾಣಿ ಸಂಖ್ಯೆ ಇದ್ದಾರೆ ಪ್ರತಿ ಕೀಟಕ್ಕೆ ಸುದ್ದಕ್ಕೆ ಒಳ್ಳೆ ಫೋನ್ ಹಚ್ಚದಲ್ಲ, ಅವ್ರಿಗೆ ತೊಂದರೆ ಕೊಡಬಾರ್ದು. ಅವರ ಮೆನ್ಷನ್ ಮಾಡಿದ್ದಾರೆ, ಅಧಿಸೂಚನೆ, ಲಿಖಿತ ಪರೀಕ್ಷೆ ಹಾಗೂ ಅಂಕಪಟ್ಟಿಯ ಕುರಿತು ಮಾತ್ರ ಪ್ರಾಧಿಕಾರಕ್ಕೆ ಕರೆ ಮಾಡುವುದಾಗಿರುತ್ತದೆ. ಸುಮ್ಮನೆ ಜನತಾ ಕರೆ ಮಾಡೋದಲ್ಲ ಸರ್. ಅದಕ್ಕೆ ಇವೆಲ್ಲ ಬಹಳ ಕ್ಲಾರಿಟಿ ಇಟ್ಕೊಂಡು ನೀವು ಫಸ್ಟ್ ಅಪ್ಲಿಕೇಶನ್ ಅನ್ನ ತುಂಬಬೇಕು. ಯಾಕಂದ್ರೆ ಅಪ್ಲಿಕೇಶನ್ ಡೇಟ್ ಗೊತ್ತದ, ಅಪ್ಲಿಕೇಶನ್ ಹಾಕ್ಲಕ್ಕೆ ಏನೇನು ಬೇಕು ಅನ್ನೋದು ಗೊತ್ತದ. ಬಟ್ ಅಪ್ಲಿಕೇಶನ್ ಹಾಕಾಗ ಏನ್ ಮಿಸ್ಟೇಕ್ ಮಾಡ್ತೀರ ಅನ್ನೋದು ತಿಳ್ಕೊಂಬಿಡ್ರಿ. ಹೌದಾ? ಅದಕ್ಕೆ ಹೇಳೋದು ಫಸ್ಟ್ ನೀವೆಲ್ಲ ಮೀಸಲಾತಿ ಏನೇನು ಕೊಡ್ತೀರಿ, ಯಾಕಂದ್ರೆ ವಿಶೇಷ ಸೂಚನೆಗಳನ್ನು ಕೊಟ್ಬಿಟ್ರ. ಹೌದಾ? ಇನ್ನೊಂದೇನು ಕೇಳಿ ನೋಡ್ರಿ, ಇದು ಬಹಳ ಅಬ್ಸರ್ವ್ ಮಾಡ್ರಿ. ಅದ್ರೊಳಗೆ ನೋಡ್ರಿ ಡಾರ್ಕ್ ಮಾಡಿ ತೋರ್ಸ್ಯಾರ. ಇದು ಡಾರ್ಕ್ ಮಾಡಿ ಬಹಳ ಜನ ಇದೇ ಕನ್ಫ್ಯೂಸ್ ಮಾಡ್ತೀವಿ. ಡಾರ್ಕ್ ಮಾಡಿ ತೋರ್ಸ್ಯಾರ. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಎಲ್ಲಾ ಮಾಹಿತಿಗಳನ್ನ ಸರಿಯಾಗಿ ಭರ್ತಿ ಮಾಡಿರುವ ಬಗ್ಗೆ
ಖಚಿತಪಡಿಸಿಕೊಂಡು ನಂತರಾದರೂ ಒಂದು ಪ್ರತಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬೇಕು. ಮತ್ತು ಶುಲ್ಕ ಪಾವತಿಯ ಚಲನ, ಶುಲ್ಕ ಪಾವತಿ ಮಾಡಿರ್ತೀರ ಅದರ ಚಲನ, ಶುಲ್ಕ ಪಾವತಿಯ ಚಲನವನ್ನ ಏನಪ್ಪಾ ಅಂದ್ರೆ ನೀವೇನ್ ಮಾಡ್ತೀರಿ, ನೇಮಕಾತಿ ಇನ್ನ ಆಗಿಲ್ಲ, ಇನ್ನ ಪೂರ್ಣಗೊಂಡಿಲ್ಲ, ಅವಾಗೆ ನೀವೇನ್ ಮಾಡ್ತೀರಿ ಅದನ್ನ ಕಳ್ಕೊಂಡ್ಬಿಡ್ತೀರಿ. ನೋಡ್ರಿ, ಶುಲ್ಕ ಪಾವತಿಯ ಚಲನ ಅನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳತಕ್ಕದ್ದು. ಅದೇನು ಡಿ ಡಿ ತುಂಬ್ತಲ್ಲ, ಇದು ಅಪ್ಲಿಕೇಶನ್ ಹಾಕಿದ್ದು, ಅಪ್ಲಿಕೇಶನ್ ಹಾಕಿದ್ದು ಡಿ ಡಿ ತುಂಬಿ ಅದು ಹೋಗಿ ಎಲ್ಲರ ಮೂಲೆ ಹೋಗುದು ಬಿಡೋದು. ನಿಂದ ಏನಾದ್ರೂ ಮುಂದೆ ಜಾಬ್ ಆಯ್ತು ಅಂದ್ರೆ ಆ ಡಿ ಡಿ ಕೇಳ್ತಿರ್ತಾರೆ. ಏನಂತ ಇಲ್ಲೇ ನೋಡಿ ಸೂಚನೆ, ಬಹಳ ಜನ ವಿದ್ಯಾರ್ಥಿಗಳು ಹಿಂಗೆ ಮಾಡ್ಯಾರ. ಇಲ್ಲೇ ಏನು ಕೊಟ್ರೆ, ಒಂದು ಪ್ರತಿ ಡೌನ್ಲೋಡ್ ಮಾಡಿಕೊಳ್ಳಬೇಕು ಮತ್ತು ಶುಲ್ಕ ಪಾವತಿಯ ಚಲನವನ್ನು ನೇಮಕಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಕಾಯ್ದಿಟ್ಟುಕೊಳ್ಳತಕ್ಕದ್ದು. ಚಲನ ಅಂದ್ರೆ ಅದು ಪಿ ತುಂಬಿದು. ನಂತರ ಯಾವುದೇ ಹಂತದಲ್ಲಿ ಪ್ರಾಧಿಕಾರ ಮನವಿಯನ್ನು ಸಲ್ಲಿಸದಲ್ಲಿ ಅರ್ಜಿಯ ಪ್ರತಿಯನ್ನು ನೀಡಲಾಗುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ಪ್ರಾಧಿಕಾರ ನೀವೇನಾದ್ರೂ ಮನವಿ ಸಲ್ಲಿಸಿದ್ರು ಕೂಡ ನಾವು ಪ್ರತಿ ಕೊಡಲ್ಲ, ಅದು ಕಾಯ್ದಿಟ್ಟುಕೊಳ್ಳತಕ್ಕ ನಿಮ್ ಜವಾಬ್ದಾರಿ. ಇದು ಸೂಚನೆ ಕೊಟ್ಬಿಟ್ರೆ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಸಲ್ಲಿಸಲಾಗುವ ಅರ್ಜಿಯಲ್ಲಿ ಯಾವುದೇ ಹಂತದಲ್ಲಿ ಅಥವಾ ಯಾವುದೇ ರೀತಿಯ ತಿದ್ದುಪಡಿ ಮಾಡುವಂತೆ ಕೋರಿದ್ದಲ್ಲಿ ಸದರಿ ಮನವಿ ಪುರಸ್ಕರಿಸಲಾಗುವುದಿಲ್ಲ. ಯಾವುದು ಪುರಸ್ಕರಿಸಿಕೊಳ್ಳಿಲ್ಲ. ಫಸ್ಟ್ ಅಪ್ಲಿಕೇಶನ್ ಹಾಕಾಗೆ ಬಹಳ ಜಾಗರೂಕತೆ ಇರಲಿ. ಆಯ್ತು, ಮೊಬೈಲ್ ನಂಬರ್ ಕರೆಕ್ಟ್ ಕೊಡ್ರಿ. ಮೊಬೈಲ್ ನಂಬರ್ ಅದೇ ಮೊಬೈಲ್ ನಂಬರ್ಗೆ ಮತ್ತು ನಿಮ್ಮ ಇಮೇಲ್ ಮೆಸೇಜ್ ಬರ್ತಿರ್ತದೆ, ಏನೇ ಅಪ್ಡೇಟ್ ಇದ್ರು. ನೀವು ಮೊಬೈಲ್ ನಂಬರ್ ತಪ್ಪು ಕೊಟ್ಟು ಆಮೇಲೆ ನಮಗೆ ಏನು ಗೊತ್ತಿಲ್ಲ ಸರ್ ಅಂದ್ರೆ ಅವ್ರ ಜವಾಬ್ದಾರರಲ್ಲ. ಅದಕ್ಕೆ ಫಸ್ಟ್ ನೀವು ಸೂಚನೆಗಳನ್ನ ತಿಳಿಸ್ಬೇಕಂತ ಇದು ಮಾಡೀನಿ ಸರ್. ಕನ್ನಡ ಇನ್ನೊಂದು ಸೇವೆ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಪ್ರಮಾಣ ಪತ್ರ ಇರಬೇಕು ಕಡ್ಡಾಯವಾಗಿ. ಗ್ರಾಮೀಣ ಮೀಸಲಾತಿ ಪ್ರಮಾಣ ಪತ್ರ ಇರಬೇಕು ಕಡ್ಡಾಯವಾಗಿ. ಅಷ್ಟೇ ಅಲ್ರಿ, ಪ್ರಶಿಷ್ಟ ಇವೇನು ಜಾತಿ ಮೀಸಲಾತಿ ಇರ್ತಾವ ಅವು ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಾಗಿರ್ಬೇಕು. ಫಸ್ಟ್ ಚಾಲ್ತಿಯಲ್ಲಿ ಇರ್ಬೇಕು. ನೀವೇನು ಮೀಸಲಾತಿ ಕೇಳ್ತಿರೋ ಕೆಟಗರಿ ಅವೆಲ್ಲ ಪ್ರೆಸೆಂಟ್ ಚಾಲ್ತಿಯಲ್ಲಿ ಇದ್ದಾಗ ಮಾತ್ರ ಕರೆಕ್ಟ್ ಆಗ್ತದೆ, ಸುಮ್ಮನೆ ಕರೆಕ್ಟ್ ಆಗಲ್ಲ. ಅರ್ಥ ಆಗ್ತ್ರಿ? ಇವೆಲ್ಲ ಇಟ್ಕೊಂಡ ಮಾತ್ರ ನೀವು ಇದು ಮಾಡಬೇಕು. ಇವೆಲ್ಲ ಕರೆಕ್ಟ್ ಆಗಿ ಇಟ್ಕೊಂಡು ಏನಪ್ಪಾ ಅಂದ್ರೆ ಆಲ್ರೆಡಿ ಈಗ ನೋಟಿಫಿಕೇಶನ್ ಬಿದ್ದಲ್ಲ, ಯಾವ ಡಿಸ್ಟಿಕ್ ಎಷ್ಟು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಫಸ್ಟ್ ಒಂದು ಹಿಂದಿಂದೊಂದು ಪಿಕ್ಚರ್ ಇಲ್ಲ ನೋಡ್ರಿ, ಇಲ್ಲಿ ಹೇಳ್ಬಿಟ್ಟು ನೋಡ್ರಿ. ಹಿಂದ ಒಂದ್ಸಾರಿ ಪೊಲೀಸ್ ನೇಮಕಾತಿಯಾಗಿ ಒಂದು ಇದು ಮಾಡಿದ್ರು, ಇಮೇಲ್ ಪ್ಯಾಕ್ಸ್ ಕಳಿಸಿದ್ರು. ಸೇಮ್ ಆ ಇಮೇಲ್ ಪ್ಯಾಕ್ಸ್ ಈ ಕರೆದಿದ್ದ ಪೋಸ್ಟ್ ಎಲ್ಲ ಒಂದೇ ಅದಾವ. ನೆಕ್ಸ್ಟ್ ಇವತ್ತು ಸಾಯಂಕಾಲವರೆಗೆ ಬರಬೇಕಾಗಿತ್ತು. ಯಾವ ಜಿಲ್ಲೆ, ಯಾವ ಕೆಟಗರಿ, ಎಷ್ಟು ಪೋಸ್ಟ್ ಎಷ್ಟು ಅಂತ ಡಿಕ್ಲೇರ್ ಆಗಬೇಕಿತ್ತು. ನಾಳೆ ಆದ್ರೂ ಬರ್ತದೆ ವೆಬ್ಸೈಟ್ಗೆ. ಸ್ವಲ್ಪ ವೆಬ್ಸೈಟ್ ಸರ್ವರ್ ಬಿಸಿ ಹೇಳ್ತಿರುತ್ತೆ, ಅದು ಓಪನ್ ಆಗ್ತಾ ಇರಲ್ಲ. ಇನ್ ನೆಕ್ಸ್ಟ್ ಡೇ ಅಲ್ಲಿ ಬರ್ತದೆ. ಬಟ್ ಈಗ ಕರೆದಿದ್ದ ಒಟ್ಟು ಪೋಸ್ಟ್ಗಳದಾಗ ಕನ್ಸಿಡರ್ ಮಾಡಿದಾಗ ಎಷ್ಟು ಅದಾವ? 179 HK ಅದಾವ. 179 ಪೋಸ್ಟ್ ಏನದಾವ? HK ಅದಾವ. 179 ಪೋಸ್ಟ್ HK ಅದಾವ. 1421 1421 ಪೋಸ್ಟ್ ನಾನ್ HK ಅದಾವ. ಅಂದ್ರೆ 179 KK ಕಲ್ಯಾಣ ಕರ್ನಾಟಕ, 1421 ನಾನ್ ಕಲ್ಯಾಣ ಕರ್ನಾಟಕ, ಆಲ್ ಓವರ್ ಕರ್ನಾಟಕ. ಇದದ ಫಸ್ಟ್ ಒಂದು ಹಿಂದಿನ ಪರಿಷ್ಕರಣೆ ಕೊಟ್ಟಿದ್ರು ನೋಡಿ, ಹಿಂದೊಂದು ಇಲ್ಲೇ ನೋಡಿ. ಫಸ್ಟ್ ಒಂದ್ ಸಾರಿ ಬಿಟ್ಟಿದ್ರಲ್ಲ ಅದ್ರದ್ದು ಇಲ್ಲೇ ನೋಡ್ರಿ ಏನಂತ ಕೊಟ್ಟಾರಪ್ಪ ಅಂದ್ರೆ, ಫಸ್ಟ್ 275 ನಾನ್ KK, ಇದು KK ಇತ್ತು. 1375 ನಾನ್ KK ಇತ್ತು. ಈಗ ಅದನ್ನ ಪರಿಷ್ಕೃತಗೊಳಿಸಿ 179 KK ಮಾಡ್ಯಾನೆ. 1421 KK ಅದೇ ನೋಟಿಫಿಕೇಶನ್ ಈಗ ಬಂದಿದ್ದು, ಅದೇ ನೋಟಿಫಿಕೇಶನ್ ಬಿದ್ದಿದ್ದು. ಅಂದ್ರೆ ಅದೇ ನೋಟಿಫಿಕೇಶನ್ ಇಲ್ಲಿ ಆದ್ರೆ ಈ ಜಿಲ್ಲೆಗೆ ಎಷ್ಟು ಡಿವೈಡ್ ಅದಾವಲ್ಲ ಪೋಸ್ಟ್, ಅಷ್ಟೇ ಪೋಸ್ಟ್ ಡಿವೈಡ್, ಅದೇ ಪೋಸ್ಟ್ ಇರ್ಬೋದು, ಅದೇ ಇರ್ತಾವ ಮ್ಯಾಕ್ಸಿಮಮ್. ಅದಕ್ಕೆ ಈಗ ಏನಪ್ಪಾ ಅಂದ್ರೆ ನಿಮಗ ಏನ್ ಬೇಕಪ್ಪ ಅಂದ್ರೆ ಈ ಮ್ಯಾಕ್ಸಿಮಮ್ ಈ ಪೋಸ್ಟ್ಗಳು ಯಾವ್ಯಾವ ಅದಾವ ಅನ್ನೋದು ಫಸ್ಟ್ ಕ್ಲಾರಿಟಿ ಇರುತ್ತೆ. ಯಾವ ಡಿಸ್ಟಿಕ್ ಎಷ್ಟು ಇಲ್ಲ ಅಂತೇಳಿ ಈಗ ನಿಮ್ಗೆ ತೋರಿಸ್ತೀವಿ ನೋಡಿ. ಬಹಳ ಜನ ಡಿಸ್ಟಿಕ್ ಎಷ್ಟಿದಾವ, ಡಿಸ್ಟಿಕ್ ಎಷ್ಟು ಅಂತ ಕೇಳ್ತೀರಿ. ಸರ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಮೊದಲ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಅದಾವ, ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳ ಸಂಖ್ಯೆ ಅದಾವ. ಏನದ ನೋಡ್ರಿ, ಬೆಂಗಳೂರು ಸಿಟಿ ಎಷ್ಟದವ, ಬೆಂಗಳೂರು ಸಿಟಿ ಎಷ್ಟದವ ಮೊದಲ ಬಿಡ್ರಿ. ಈಗ ಪ್ರೆಸೆಂಟ್ KK 83 ಅದಾವ, ನಾನ್ KK 918 ಅದಾವ. ಸರ್ ಇನ್ನೊಂದು ಸ್ಪೋರ್ಟ್ಸ್ ಕೋಟಾ 30 ಪೋಸ್ಟ್ ಅದಾವ. ಬಟ್ ಅದಿನ್ನ ನೋಟಿಫಿಕೇಶನ್ ಆಗಿಲ್ಲ, ನಾವು ನೋಟಿಫಿಕೇಶನ್ದಾಗ ಆ್ಯಡ್ ಮಾಡಿಲ್ಲ. ಸರ್ ಟೋಟಲ್ ಎಷ್ಟದ ಬೆಂಗಳೂರು ಸಿಟಿ 1031 KK ಬತ್ತು, ನಾನ್ KK ಬತ್ತು ಬೆಂಗಳೂರು ಸಿಟಿ. ಸರ್ ಮೈಸೂರು ಸಿಟಿ ಅದಾವ ಅಂದ್ರೆ 50 ಪೋಸ್ಟ್ ಅದಾವ.
ಮೈಸೂರು ಸಿಟಿ 50 ಅದಾವ ಸರ್. ಮೈಸೂರು ಸಿಟಿ 50 ಅಂದ್ರೆ ಮತ್ತೇನಪ್ಪ ಅಂದ್ರೆ ಮಂಗಳೂರು ಸಿಟಿ ಇರ್ಬೋದು ಅಂದ್ರೆ ಸ್ವಲ್ಪ ಅಲ್ಲಿ ನಮ್ಗೆ ಇಲ್ಲಿ ಕ್ಯಾಮ್ರಾ ಇದ್ರ ಸನಿಪ್ ಇತ್ತಲ್ಲ ಅಂದ್ರೆ ಕ್ಲಾರಿಟಿ ಕಾಣ್ತಾ ಇರಲ್ಲ, ಅದಕ್ಕೆ ನಾನು ಸ್ವಲ್ಪ ನೋಡ್ತೀನಿ ಯಾವ್ಯಾವ ಸಿಟಿಗೆ ಎಷ್ಟು ಅದಾವ. ನಿಮಗೆ ಕ್ಲಿಯರ್ ಕಾಣಾಕತ್ರ ಸಾಕು. ನನಗೆ ಇಲ್ಲಿ ನಿಯರ್ ಸನಿಪ್ ಇರ್ತನಲ್ಲ, ಅದಕ್ಕೆ ಸನಿಪ್ ಇರೋ ಸರಿ ಏನಾಗಲ್ಲಪ್ಪ ಅಂದ್ರೆ ಕ್ಲಿಯರ್ ಕಾಣ್ತಾ ಇರ್ತದೆ. ಈಗ ನಾ ಇಲ್ಲಿ ನೋಡ್ತೀನಿ. ಮೈಸೂರು ಸಿಟಿಗೆ ಎಷ್ಟದಾವ 50 ಅದಾವ. ಮಂಗಳೂರು ಸಿಟಿಗೆ ಎಷ್ಟದಾವ 15 ಅದಾವ. ಮಂಗಳೂರು ಸಿಟಿಗೆ ಎಷ್ಟದಾವ 15 ಅದಾವ. ಮಂಗಳೂರು ಸಿಟಿ ಅದ್ರಾಗ ಕೆಕೆದಾಗ ಯಾವುದಿಲ್ಲ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಬೆಂಗಳೂರು ಜಿಲ್ಲೆಗೆ ಎಷ್ಟದಾವಪ್ಪ ಅಂದ್ರೆ 20 ಅದಾವ. ಬೆಂಗಳೂರು ಜಿಲ್ಲೆಗೆ ಎಷ್ಟದಾವ 20 ಅದಾವ. ನಾನ್ ಕೆಕೆ ಬೆಂಗಳೂರು ಜಿಲ್ಲೆ ಅಂದ್ರೆ ಬೆಂಗಳೂರು ಸಿಟಿ ಅಲ್ಲ, ಜಿಲ್ಲೆ. ಬೆಂಗಳೂರು ಜಿಲ್ಲೆಗೆ ಎಷ್ಟದಾವ 20 ಅದಾವ ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಬೆಂಗಳೂರು ಜಿಲ್ಲೆಗೆ 20 ಅದಾವಪ್ಪ ಅಂದ್ರೆ ಚಿಕ್ಕಬಳ್ಳಾಪುರಿಗೆ ಎಷ್ಟದಾವ 45 ಅದಾವ. ಚಿಕ್ಕಬಳ್ಳಾಪುರಿಗೆ ಎಷ್ಟದಾವ 45 ಪೋಸ್ಟ್ ಅದಾವ. ಚಿಕ್ಕಬಳ್ಳಾಪುರಕ್ಕೆ 45 ಅದಾವ. ಮೈಸೂರು ಜಿಲ್ಲೆಗೆ ಎಷ್ಟದಾವಪ್ಪ ಅಂದ್ರೆ 40 ಅದಾವ. ಚಿಕ್ಕಬಳ್ಳಾಪುರ 45 ಅದಾವ. ಮೈಸೂರು ಜಿಲ್ಲೆಗೆ 40. ಮೈಸೂರು ಜಿಲ್ಲೆಗೆ ಎಷ್ಟದಾವ 40 ಅದಾವ. ಮೈಸೂರು ಜಿಲ್ಲೆ ಬಿಟ್ರೆ ಕೊಡಗು ಅದಾವ. ಎಲ್ಲಿ ಕೊಡಗುಗೆ ಎಷ್ಟದಾವಪ್ಪ ಅಂದ್ರೆ 35 ಅದಾವ. ಆ ಕೊಡಗು ಬಿಟ್ರೆ ಮತ್ತೆ ಮಂಡ್ಯ ಅದಾವ. ಮಂಡ್ಯಕ್ಕೆ ಎಷ್ಟದಾವಪ್ಪ ಅಂದ್ರೆ 45 ಅದಾವ. ಮಂಡ್ಯಕ್ಕೆ ಎಷ್ಟದಾವ 45. ಕೊಡಗು, ಮಂಡ್ಯ ಇವೆಲ್ಲ ನೆನ್ಪನಾಗ ಇಟ್ಕೊಳ್ರಿ. ಯಾವ್ಯಾವ ಡಿಸ್ಟಿಕ್ ಎಷ್ಟದಾವ ಅನ್ನೋದು ನೆನ್ಪನಾಗ ಇಟ್ಕೊಳ್ರಿ. ಈಗ ನಾಳೆ ಬರ್ತಾವ ಮಾತ್ರಿ. ನಾಳೆ ಯಾವ ಡಿಸ್ಟಿಕ್ ಕ್ಯಾಟಗರಿಗೆ ಎಷ್ಟು, ಯಾವ ಕ್ಯಾಟಗರಿಗೆ ಎಷ್ಟು ಎಲ್ಲವನ್ನ ಬರ್ತಾವ ಸರ್. ಬೆಂಗಳೂರು ನಗರ ಕೆಕೆ ಬಂದು 83, ನಾನ್ ಕೆಕೆ ಬಂದು 918. ಇನ್ನ ಕ್ರೀಡೆ ಸ್ಪೋರ್ಟ್ಸ್ ಕೋಟಾ ಬಿಡಬೇಕಾಗಿತ್ತು, ಅದನ್ನ ಬಿಟ್ಟಿಲ್ಲ. ಇವೆರಡೇ ಹಿಡಿದು ಬರ್ತದ್ರಿ. ಇನ್ನೊಂದು ಮೈಸೂರು ನಗರ 50, ಬೆಂಗಳೂರು ನಗರ 15, ಬೆಂಗಳೂರು ಜಿಲ್ಲೆ 20, ಚಿಕ್ಕಬಳ್ಳಾಪುರ 45, ಮೈಸೂರು ಜಿಲ್ಲೆ 40, ಕೊಡಗು 35, ಮಂಡ್ಯ 45, ಮತ್ತೆ ಶಿವಮೊಗ್ಗ 45 ಅದ. ಮತ್ತೆ ಯಾವ್ದದ ಶಿವಮೊಗ್ಗ 45 ಅದ. ಶಿವಮೊಗ್ಗ ಕೂಡ 45 ಅದ ಸರ್. ಶಿವಮೊಗ್ಗ 45 ಅದ. ಮಂಡ್ಯಾಗನ ಮತ್ತೆ ಶಿವಮೊಗ್ಗದ ಬರ್ತದೆ. ಆ ಶಿವಮೊಗ್ಗ ಕೂಡ ಏನಿಸ್ತದೆ 45 ಪೋಸ್ಟ್ ಅದಾವ. ಶಿವಮೊಗ್ಗ ಯಾವ್ದು ಕೆಕೆದಾಗಲ್ಲ, ನಾನ್ ಕೆಕೆ ಇವೆಲ್ಲ. ಶಿವಮೊಗ್ಗ ಎಷ್ಟದವ 45 ಪೋಸ್ಟ್ ಅದಾವ ಸರ್. ಶಿವಮೊಗ್ಗ 45 ಮತ್ತೇನಪ್ಪ ಅಂದ್ರೆ ಚಿತ್ರದುರ್ಗ ಬರ್ತದ. ಚಿತ್ರದುರ್ಗ ಮತ್ತೆ 25 ಅದಾವ. ಚಿತ್ರದುರ್ಗ ಎಷ್ಟದಾವ 25 ಅದಾವ. ಚಿತ್ರದುರ್ಗ 25 ಅದಾವ. ಮತ್ತೆ ದಕ್ಷಿಣ ಕನ್ನಡ ಮಂಗಳೂರು ಅಂದ್ರೆ ಡಿಸ್ಟಿಕ್ ಅದು. ಮಂಗಳೂರು ಸಿಟಿ ಅದು, ಇದು ಮಂಗಳೂರು ಡಿಸ್ಟಿಕ್ 10 ಪೋಸ್ಟ್ ಅದಾವ ನೋಡ್ರಿ. ಮಂಗಳೂರು ಡಿಸ್ಟಿಕ್ ಎಷ್ಟು ಪೋಸ್ಟ್ ಅದಾವ 10 ಪೋಸ್ಟ್ ಅದಾವ. ಮಂಗಳೂರು ಡಿಸ್ಟಿಕ್ 10 ಪೋಸ್ಟ್ ಇದ್ರೆ ಉಡುಪಿ ಎಷ್ಟು ಅದಾವಪ್ಪ ಅಂದ್ರೆ 40 ಅದಾವ ನೋಡ್ರಿ. 40 ಪೋಸ್ಟ್ ಅದಾವ. ಇವೆಲ್ಲ DR ಪೋಸ್ಟ್ಗಳು. ನಾನ್ ಕೆಕೆ 40 ಪೋಸ್ಟ್ ಅದಾವ. ಉಡುಪಿ ಎಷ್ಟು ಅದಾವ 40 ಪೋಸ್ಟ್ ಅದಾವ್ರಿ. ಉಡುಪಿ 40 ಆದ್ರೆ ಮತ್ತೇನಪ್ಪ ಅಂದ್ರೆ ಉಡುಪಿ 40 ಪೋಸ್ಟ್ ಆದ್ರೆ ಕಾರವಾರ 50 ಪೋಸ್ಟ್ ಅದ ನೋಡ್ರಿ. ಕಾರವಾರ 50 ಪೋಸ್ಟ್ ಅದ. ಕಾರವಾರ UK ಕಾರವಾರ. ಮತ್ತೆ ಚಿಕ್ಕಮಂಗ್ಳೂರು 20 ಪೋಸ್ಟ್ ಅದ ನೋಡ್ರಿ. ಚಿಕ್ಕಮಂಗ್ಳೂರು 20 ಪೋಸ್ಟ್ ಅದ ನೋಡ್ರಿ. ಧಾರವಾಡ 15 ಪೋಸ್ಟ್ ಅದ ನೋಡ್ರಿ. ಧಾರವಾಡ 15 ಧಾರವಾಡ ಸರ್. ಅದು ಬಿಟ್ರೆ ಒಮ್ಮಲಿಗೆ ಲಾಸ್ಟ್ ಬರ್ರಿ ವಿಜಯನಗರ 16 ಅದಾವ. ವಿಜಯನಗರ 16. ಇನ್ನೊಂದು ಏನಪ್ಪ ಅಂದ್ರೆ KRP ಮೌಂಟೆಡ್ ಕಂಪ್ನಿ ಅಂತ ಒಂದು ಬರ್ತದೆ. KRP ಮೌಂಟೆಡ್ ಕಂಪ್ನಿ ಅಲ್ಲಿ 32 ಪೋಸ್ಟ್ ಅದಾವ. KRP ಮೌಂಟೆಡ್ ಕಂಪ್ನಿ ಇದು ಕೆಕೆ ಎಷ್ಟು 1421 ಪೋಸ್ಟ್. ಆದ್ರೆ 50 ಪೋಸ್ಟ್ ಇನ್ನ ಕರೆದಿಲ್ಲ. ಅದು ಸ್ಪೋರ್ಟ್ಸ್ ಕೋಟಾದ ಪೋಸ್ಟ್ ಅದ. ಈಗ ನೋಟಿಫಿಕೇಶನ್ ಅದು ಕೇವಲ 1600 ಪೋಸ್ಟ್. 1650 ಅಲ್ಲ. ಅವಾಗ ಸಿವಿಲ್ ದೊಡ್ಡ ನೇಮಕಾತಿ. ಇದು ಕೂಡ DR ಕೂಡ ಈಗಿನ ಪರಿಸ್ಥಿತಿ ದೊಡ್ಡ ನೇಮಕಾತಿನೇ. 1600 ಪೋಸ್ಟ್ ಕರೆದ ಸರ್. ಅದ್ರಾಗ ಕೆಕೆದಾಗ ಎಷ್ಟು ಅದಾವಪ್ಪ ಅಂದ್ರೆ ಆಲ್ರೆಡಿ ಈಗ ನೋಡಿರಲ್ಲ, ಇಲ್ಲಿ ಬೆಂಗಳೂರು ಸಿಟಿ 83 ಅದಾವ. ಅದು ಬಿಟ್ರೆ ಒಮ್ಮಲಿಗೆ ಡೈರೆಕ್ಟ್ ಎಲ್ಲಪ್ಪ ಅಂದ್ರೆ ಕಲಬುರಗಿ 15 ಅದಾವ. ಅದು ಬಿಟ್ರೆ ಬಳ್ಳಾರಿ 22 ಅದಾವ. ಅದು ಬಿಟ್ರೆ ವಿಜಯನಗರ 59, ಹೊಸ ಜಿಲ್ಲೆ ವಿಜಯನಗರ 59. ಟೋಟಲ್ ಎಷ್ಟಪ್ಪ ಅಂದ್ರೆ 179 ಅದ. HK ಬತ್ತು, ಇದು ಕೆಕೆ ಬತ್ತು, ನಾನ್ ಕೆಕೆ ಬತ್ತು. ಇವೆಲ್ಲ ಪೋಸ್ಟ್ ಡಿವೈಡ್ ಆಗ್ಯಾವ ಸರ್. ಪೋಸ್ಟ್ ಅಪ್ಲಿಕೇಶನ್ ಡೇಟಾ ಆಲ್ರೆಡಿ ಎಷ್ಟು ಅನ್ನೋದು ಗೊತ್ತದ ಸರ್. ಇದು ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ಇದೆ ಅನ್ನೋದು ಗೊತ್ತದ ಸರ್. ಎಕ್ಸಾಮ್ ಸೇಮ್ ಸಿವಿಲ್ ನೋಟಿಫಿಕೇಶನ್ ಏನು ಓದಿವಪ್ಪ ಅದೇ ಸೇಮ್ ಎಕ್ಸಾಮ್ ಇರ್ತದ. ಒಂದು GK ಪೇಪರ್ ಇರ್ತದ, ಒಂದು ಕಡ್ಡಾಯ ಕಾಂಡ ಪೇಪರ್ ಇರ್ತದ. ಕಡ್ಡಾಯ ಕಾಂಡ ಯಾವ್ದನ್ನ ನಿಮ್ಗೆ ವಾದ ಹಿಂದಿನ ತರಗತಿಯಲ್ಲಿ ಸಿವಿಲ್ ಪೊಲೀಸ್ ಬಗ್ಗೆ ಮಾತಾಡಬೇಕಾದ್ರೆ ನೋಟಿಫಿಕೇಶನ್ ಬಿಟ್ಟ ಹೇಳಿ ನೋಡ್ರಿ. ಕಡ್ಡಾಯ ಕಾಂಡ ಯಾರು ಬರಿಬೇಕನ್ನೋದು ಅರ್ಥ ಆಗ್ತ್ರಿ. ಅಂದ್ರೆ ತತ್ಸಮಾನ ವಿದ್ಯಾರ್ಹತೆಯಲ್ಲಿ ಮತ್ತು SSLCಯಲ್ಲಿ ಕನ್ನಡ ಭಾಷೆಯನ್ನ ಪ್ರಥಮ ಭಾಷೆಯಾಗಿ ದ್ವಿತೀಯ ಭಾಷೆ ಓದುವವರಿಗೆ ಇದು ಬರೆಯಲು ಅವಶ್ಯಕತೆ ಇರಲ್ಲ.
ಮತ್ತೆ ಹಿಂದೆ ನಡೆಸಿರ್ತಕ್ಕಂಥ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಯಾವುದೇ ಪರೀಕ್ಷೆಯಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅವರು ಕೂಡ ಬರೆಯಲು ಅವಕಾಶವಿರುವುದಿಲ್ಲ. ಅವರು ಉತ್ತೀರ್ಣ ಆಗಿದ್ರೆ ಮುಗೀತು. ಯಾರು ಉತ್ತೀರ್ಣ ಆಗಿಲ್ಲ ಅವ್ರು ಬರೀಬೇಕು ಸರ. ಹಾಗಾದ್ರೆ ಈ ರೀತಿ ನೇಮಕಾತಿಗಳು ನಾವು ಪ್ರಮುಖವಾಗಿ ಆಗಿರ್ತಕ್ಕಂಥ DR ಪೊಲೀಸ್ ಯಾವ್ಯಾವ ಡಿಸ್ಟಿಕ್, ಇದೇ ಡಿಸ್ಟಿಕ್ ನೆಕ್ಸ್ಟ್ ಕ್ಯಾಟಗರಿ ವೈಸ್ ಕೊಡ್ತಾರೆ. ಯಾಕಂದ್ರೆ 16 ಪೋಸ್ಟ್ ಆಗಿದೆ, ಇನ್ನ ಸ್ಪೋರ್ಟ್ಸ್ ಕೋಟ ಕರಿಬೇಕ್ರಿ, ಅದು ಕರೆದಿಲ್ಲ. ನೋಡ್ರಿ ಸ್ಪರ್ಧಾರ್ಥಿಗಳೇ, ನೇಮಕಾತಿ ಆಗ್ತಾ ಇದ್ದಾವೆ. ಬಟ್ ಈ ನೇಮಕಾತಿ ಆಗ್ತಾ ಇರುವುದು KA ಡಿಪಾರ್ಟ್ಮೆಂಟ್ ವತಿಯಿಂದ. ಇನ್ನೊಂದು ಈ ನೇಮಕಾತಿ ನಡೆಸೋದು ಎಕ್ಸಾಮ್ ಯಾರಪ್ಪ ಅಂದ್ರೆ KA ದವರು. ಎಕ್ಸಾಮ್ ನಡೆಸೋರು ಯಾರಪ್ಪ ಅಂದ್ರೆ KA ದವರು. ಹಾಗಾದ್ರೆ KA ದವರು ನಡೆಸ್ತಾರಪ್ಪ ಅಂದ್ರೆ ಆ KA ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳು ಬೇಕಲ್ಲ. ಇಲ್ಲಿವರೆಗೂ KSB ನಡೆಸ್ತಿತ್ತು, ಈಗ ಬರ್ತಕ್ಕಂಥ ಎಕ್ಸಾಮ್ KA ನಡೆಸ್ತದ. ಹಾಗಾದ್ರೆ KA ಕ್ವಶನ್ ಪೇಪರ್ ಹೆಂಗಿರ್ತದ? KA ಕ್ವಶನ್ ಪೇಪರ್ 545 ನಡೆಸ್ತು, 402 ನಡೆಸ್ತು, ಹೌದಲ್ರಿ? 402 PSI, 545 PSI, ಮೊನ್ನೆ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳು ನಡೆಸ್ತು. ಆ ಸುಮಾರು KAಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿಗುರು ವತಿಯಿಂದ ಚಿಗುರು ತರಬೇತಿ ಸಂಸ್ಥೆ ವತಿಯಿಂದ ಏನಪ್ಪಾ ಅಂದ್ರೆ ಅಂತರಾಳ ಅಂತಕ್ಕಂಥ ಒಂದು ಹೊಸ ಮಾದರಿಯ ಪ್ರಶ್ನೆ ಪತ್ರಿಕೆಗಳು. ಎಷ್ಟು ಪ್ರಶ್ನೆ ಪತ್ರಿಕೆಗಳು? ಇಲ್ಲಿವರೆಗೂ KEಯಿಂದ ನಡೆದಿರತಕ್ಕಂಥ ಸುಮಾರು 40ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ. 40 ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ. ಪ್ರೆಸೆಂಟ್ 2026ರ ಪ್ರಶ್ನೆ ಪತ್ರಿಕೆ ಕೂಡ ಎಂಟ್ರಿ ಆಗಿದೆ. ಇತ್ತೀಚೆಗೆ ನಿನ್ನೆ ತಾನೇ 2ನೇ ಪರಿಷ್ಕೃತ ಮುದ್ರಣ ಮಾರ್ಕೆಟ್ ನಲ್ಲಿ ಲಭ್ಯವಿದೆ. ಈಗ ಆಲ್ರೆಡಿ ಮಾರ್ಕೆಟ್ ಸಿಗ್ತಾ ಇದೆ, 2 ದಿನ ಆಯ್ತು. ಯಾರಿಗೆ ಬೇಕು ಸರ್? ಫಸ್ಟ್ ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕಪ್ಪ ಅಂದ್ರೆ ಆ ಎಕ್ಸಾಮ್ ಕ್ವಶನ್ ಪ್ಯಾಟರ್ನ್ ಗೊತ್ತಿರಬೇಕು. ಆ ಎಕ್ಸಾಮ್ ಕ್ವಶನ್ ಪೇಪರ್ ಹೆಂಗ್ ತೆಗಿತಾರ ಅನ್ನೋದು ಗೊತ್ತಾಗಬೇಕು. ಸುಮ್ಮನೆ ನಾವು ಎಲ್ಲ ಸಿಲೆಬಸ್ ಓದಿರ್ತೀವಿ ಕರೆ, ಬಟ್ ಎಕ್ಸಾಮ್ ಇದೇ ಕ್ವಶನ್ ಹಿಂಗ್ ತೆಗಿತಾರ ಅಂತ ಒಂದು ಐಡಿಯಾ ಸಿಕ್ತಪ್ಪ ಅಂದ್ರೆ ನೀವು ಎಂತ ಎಕ್ಸಾಮ್ ಬೇಕಾದ್ರೆ ಎದುರಿಸ್ತೇವೆ. ಅದಕ್ಕೆ ನಿಮಗೆ ಸರಳ ಆಗಲತ್ತೆ ಚಿಗುರು ಒಂದು ಕೆಲಸ ಏನ್ ಮಾಡಿದಪ್ಪ ಅಂದ್ರೆ KE ನಡೆಸಿರ್ತಕ್ಕಂಥ ಸುಮಾರು 40 ಪ್ರಶ್ನೆ ಪತ್ರಿಕೆಗಳ ಕೈಪಿಡಿಯನ್ನ ನಿಮ್ಮ ಅರಿವು ತಂದು ಕೊಟ್ಟರು. ನೀವು ಹುಡುಕಾಡೋದ ಅವಶ್ಯಕತೆನೇ ಇಲ್ಲ, ಎಲ್ಲ ವೆಬ್ಸೈಟ್ಗಳು ಹುಡುಕಾಡೋ ಅವಶ್ಯಕತೆನೇ ಇಲ್ಲ. ಇದು ಒಂದು ಪುಸ್ತಕ ತೊಗೊಂಡ್ರೆ ಸಾಕು, 40 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ ನಿಮ್ ಕಣ್ಣು ಮುಂದೆ ಇರ್ತವೆ ವಿತ್ ಆನ್ಸರ್. ಅದು ನಾವು ಕೊಟ್ಟ ಆನ್ಸರ್ ಅಲ್ರಿ, ಡಿಪಾರ್ಟ್ಮೆಂಟ್ ಆನ್ಸರ್. ಗೌರ್ಮೆಂಟ್ ಕೀ ಆನ್ಸರ್ ಏನ್ ಬಿಟ್ಟದಲ್ಲ ಅದೇ ಕೀ ಆನ್ಸರ್ಗಳನ್ನ ಅಲ್ಲಿ ಕೊಟ್ಟಿದೆ, ಅದೇ ಕೀ ಆನ್ಸರ್. ಅದನ್ನ ತಗೊಂಡು ಅದನ್ನ ಮಾದರಿಯಾಗಿ ಇಟ್ಟುಕೊಂಡು ಸಿಲೆಬಸ್ ಅನ್ನ ಮಾದರಿಯಾಗಿ ಇಟ್ಟುಕೊಂಡು ಓದ್ರಿ ಸರ್. ಇನ್ನ ಏನಪ್ಪಾ ಅಂದ್ರೆ ಇದು ಕೂಡ ಸುಮಾರು 70 ದಿನಕ್ಕೂ ಹೆಚ್ಚು ದಿನ ಸಮಯ ಇದೆ. DR ಅಪ್ಲಿಕೇಶನ್ ಆಗ್ತಿಲ್ಲ, ಸುಮಾರು 77 ದಿನ ತನಕ ಟೈಮ್ ಆದ್ರೆ ನಿಮಗೆ ಸರ್ ಓದಕ್ಕೆ. ಯಾಕೆ ಆಲ್ರೆಡಿ ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಡೇಟ್ ಅನೌನ್ಸ್ಮೆಂಟ್ ಆಗ್ಯದ. ಡೇಟ್ ಮತ್ತೆ ಕೊಟ್ಟಾರೆ, ಸೆಪ್ಟೆಂಬರ್ ತಿಂಗಳ 6ನೇ ತಾರೀಕು ಎಕ್ಸಾಮ್. ನೆಕ್ಸ್ಟ್ DR ಪೊಲೀಸು ಸಿವಿಲ್ ಪೊಲೀಸು ಸೇಮ್ ಇರ್ತದ. ಆದ್ರೆ ಅವರು DR ಪೊಲೀಸ್ ಡ್ಯೂಟಿ ಬೇರೆ ಇರ್ತದೆ, ಸಿವಿಲ್ ಪೊಲೀಸ್ ಡ್ಯೂಟಿ ಬೇರೆ ಇರ್ತದೆ, ನಿಮ್ಗೆ ಗೊತ್ತಿರ್ತದೆ. ಅದು ಡಿಸ್ಟ್ರಿಕ್ಟ್ ರಿಸರ್ವ್ ಪೊಲೀಸ್, ಇವರು ಸಿವಿಲ್ ಆರ್ಮಡ್ ಅಂದ್ರೆ ಸ್ಟೇಷನ್ಗೆ ಹೋಗ್ತಾರೆ ಸಿವಿಲ್ ಪೊಲೀಸ್. ಅದಕ್ಕೆ ಕರೆಕ್ಟ್ 6ನೇ ತಾರೀಕು 9ನೇ ತಾರೀಕು 2ನೇ ತಾರೀಕು 9ನೇ ತಿಂಗಳ 2026 ಎಕ್ಸಾಮ್ ಡೇಟ್ ಕೊಟ್ಟಿದ್ದಾನೆ. ಅದಕ್ಕೆ ಆ ಎಕ್ಸಾಮ್ ಡೇಟ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟ್ ಕ್ವಶನ್ ಪೇಪರ್ ಹೆಂಗದ ಗೊತ್ತಿರಬೇಕು. ಸಬ್ಜೆಕ್ಟ್ ಓದಿರಿ, ಎಲ್ಲರೂ ಓದಿರಿ ಸರ್. ಇನ್ನೊಂದು ಭಾರಿ ಅವಕಾಶ ನೆಕ್ಸ್ಟ್ KSRP. ಭಾಳ ಜನ KSRP ನೋಟಿಫಿಕೇಶನ್ ಯಾವಾಗ ಸರ್ ಕರೀತಾರೆ. ಹಂತವಾಗಿ ಉಣ್ರಿ, ಹೌದಾ? ಹಂತವಾಗಿ ಉಣ್ಕೋತ ಹೋದ್ರೆ ಚಂದ. ಒಮ್ಮಲಿಗೆ ಎಲ್ಲ ತಿನ್ನಕ್ಕಾಗ್ತದನ? ಈಗ ನಾಳೆ ಪೊಲೀಸ್ ನೌಕರಿ ತೊಗೊಂಡೆಪ್ಪ, ಒಮ್ಮಲಿಗೆ ಒಂದು 10 ತಿಂಗಳ ಪೇಮೆಂಟ್ ಕೊಟ್ಟರೆ ಮುಗೀತನ? ತಿಂಗಳ ಪೇಮೆಂಟ್ ಮಾಡ್ತಾರಲ್ಲ ಹಂಗೆ ಅಪ್ಪ. ಒಂದು ಪ್ರೊಸೆಸರ್ ಅತಿ ಇರ್ತದೆ, ಆ ಪ್ರೊಸೆಸಿಂಗ್ ಪ್ರಕಾರ ಏನ್ ಮಾಡ್ಬೇಕು ಅದು ಮಾಡ್ತಾರೆ. ನೇಮಕಾತಿ ಬರ್ತಾವ, ವೇಟ್ ಮಾಡ್ಬೇಕು, ಪಕ್ಕ ಆಗ್ತಾವ. KSRP ಆಗ್ತಾವ. ಆಲ್ರೆಡಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಲ್ರೆಡಿ ಪ್ರೊಸೀಜರ್ದಲ್ಲಿದೆ, ಅದು ಯಾವಾಗ ಡೇಟ್ ಅನೌನ್ಸ್ಮೆಂಟ್ ಮಾಡ್ತಾನೋ ಗೊತ್ತಿಲ್ಲ. ವಾರ್ಡನ್ ಪೋಸ್ಟ್ ಪ್ರೊಸೀಜರ್ ಇದೆ, ಯಾವಾಗ ಡೇಟ್ ಅನೌನ್ಸ್ ಮಾಡ್ತಾನೋ ಗೊತ್ತಿಲ್ಲ. PSI ಇದೆ, ESI ಇದೆ, SDA ಇದೆ, FDA ಇದೆ. ಆಲ್ರೆಡಿ HSR ಮತ್ತು HSR ಆಲ್ರೆಡಿ ಕ್ಲಿಯರಿಟಿ ಕೊಟ್ಟ. ಏನು TET ಕಂಪಲ್ಸರಿ ಏನಲ್ಲತ್ತೆ, ಮಾಸ್ಟರ್ ಡಿಗ್ರಿ ಮುಗಿದಿರ್ಬೇಕೇನಿಲ್ಲ, ಏನಿಲ್ಲ. HSR ಏನಾಗಬೇಕು, B.Ed ಮುಗಿದಿರ್ಬೇಕು ಮತ್ತು ಡಿಗ್ರಿ ಮುಗಿದಿರ್ಬೇಕು ಅಷ್ಟೇ. B.Ed ಡಿಗ್ರಿ HSR ಎಲ್ಲ ಕರೀತಾನೆ. ಸ್ವಲ್ಪ ಕುತ್ಕೊಂಡು ಓದ್ರಿ,
ಈ ದಿವಸ ನೌಕರಿ ಕರೆದಿಲ್ಲ ಅಂತಂದ್ರಿ, ಈಗ ನೌಕರಿ ಕರೆಯಲಕತ್ತಾನ, ಡೇಟ್ ಯಾವಾಗ ಮುಂದೂಡ್ತಾರೆ ಅಂತ ಕೇಳ. ಏನ್ ಹೇಳ್ಬೇಕು ಹೇಳ್ರಪ್ಪ ನಿಮಗ? ಹೌದಲ್ರಿ? ನಿಮಗ ಅವಾಗೇ ಹೇಳ್ಕೊತ ಬರ್ತಿದ್ದೆ, ನಾವು ಪದೇ ಹೇಳ್ತಿದ್ದೆವು. ಇವಾಗ ಹಿಡ್ದೆ ಓದ್ರಿ, ಕೋಚಿಂಗ್ ಪರ್ಫೆಕ್ಟ್ ಮಾಡ್ರಿ, ಕೋಚಿಂಗ್ ತೊಳಿಕೆ ಚೆನ್ನಾಗಿ ಕೂತ್ಕೊಂಡು ಓದ್ರಿ, ಮತ್ತೆ ಕೋಚಿಂಗ್ ಇವಾಗಲೇ ಜಲ್ದಿ ಮುಗಿಸ್ಕೊಂಡ್ರಪ್ಪ ನಿಮಗೆ ಯೂಸ್ ಆಗ್ತಾವತ್ತೆ ಎಷ್ಟು ಸಾರಿ ಹೇಳಿವಿ ನಾವು. ಹೌದೇ? ಈಗ ಸಡನ್ ಆಗಿ ಬಂದ ತಕ್ಷಣ ಎಕ್ಸಾಮ್ ಡೇಟ್ ಮುಂದೂಡ್ತಾನನ್ರಿ, ಬಿಡ್ತಾನೋ ಗೊತ್ತಿಲ್ಲ. ಮತ್ತೆ 4 ವರ್ಷ ಏನ್ ಮಾಡಿರಿ? 4 ವರ್ಷ ಏನ್ ಮಾಡ್ರಿ? ಹೌದಲ್ರಿ? ಯಾರೇನಂದ್ರೆ ಎಕ್ಸಾಮ್ ಡೇಟ್ ಮುಂದೂಡ್ತಾನೆ, ಎಕ್ಸಾಮ್ ಡೇಟ್ ಮುಂದೂಡ್ಲಿ ಬಿಡ್ರಿ, ನಾವು ಓದ್ಬೇಕಲ್ಲ. ಅದಕ್ಕೆ ಹೇಳೋದು, ಫಸ್ಟ್ ಒಂದು ಹುದ್ದೆಯನ್ನ ಪಡಿಬೇಕಾದ್ರೆ ಒಂದು ಸಿಸ್ಟಮೆಟಿಕ್ ಸ್ಟಡಿ ಅನ್ನೋದು ಇರಬೇಕಲ್ಲ. ಆ ಹುದ್ದೆ ಸುಮ್ಮನೆ ಬರಲ್ಲ. ಆ ಸಿಸ್ಟಮೆಟಿಕ್ ಸ್ಟಡಿನೇ ಮಾಡಾದ್ರೆ ಇಸದ ಒಂದು ಯಾವುದೇ ಒಂದು ಕಟ್ಟಡ ಕಟ್ಟಬೇಕಾದ್ರೆ ಫಸ್ಟ್ ನೀವೇನು ಮಾಡ್ತೀರಿ? ಸ್ಕೇಲ್ ಹಾಕ್ತಿರಲ್ಲ, ನಕ್ಷೆ ಹಾಕ್ತಿರಲ್ಲ, ಈ ರೀತಿನೇ ಮಾಡ್ಬೇಕು, ಇಲ್ಲೇ ಬೆಡ್ರೂಮ್ ಬೇಕು, ಇಲ್ಲೇ ಬಾತ್ರೂಮ್ ಬೇಕು, ಹಾಕ್ತಿವಿ ಹಾಕಲ್ಲ. ಆ ಒಂದು ಮನೆ ಕಟ್ಲಾಕ ಎಷ್ಟೋ ದಿನ ದುಡ್ದು ರೊಕ್ಕವನ್ನ ಸಂಗ್ರಹಿಸಿಟ್ಟಿವೆ ಇಟ್ಟಿಲ್ಲ. ಒಂದು ಇರ್ಲಾಕ ಮನೆ ಕಟ್ಕೋಬೇಕಾದ್ರೆ ಈ ರೀತಿ ಸ್ಕೆಚ್ ಹಾಕ್ತಿವಿ. ಮತ್ತೆ ಲೈಫಿಗೆ ಒಂದು ನೌಕರಿ ಬೇಕಪ್ಪ ಅಂದ್ರೆ ಒಂದು ಸ್ಕೆಚ್ ಬೇಕಲ್ಲ, ಒಂದು ಸ್ಟಡಿ ಸ್ಕೆಚ್ ಬೇಕಲ್ಲ. ಯಾವ ರೀತಿ ಓದ್ಬೇಕು, ಎಷ್ಟು ಓದ್ಬೇಕು, ಎಲ್ಲ ಒಟ್ಟು ಓದ್ಬೇಕು, ಎಷ್ಟು ಏನೇನು ಓದ್ಬೇಕು, ಇಲ್ಲಿಂದ ಓದ್ಕೋತದ ನಾ ಜಾಬ್ ಹಿಡಿದಿನ ಅಂತ ಒಂದು ಬಜೆಟ್ ಬೇಡ, ಒಂದು ಹಂತ ಬೇಕಾಗಿಲ್ಲ. ಅದಕ್ಕೆ ಹೇಳೋದು, ಈಗ ನಿಮ್ಮ ಎದುರು ಏನಪ್ಪಾ ಅಂದ್ರೆ 40 ಈಗ ಆಲ್ರೆಡಿ 41-42 ದಿನ ಟೈಮ್ ಸಿವಿಲ್ ಪಿ ಸಿ ಇದೆ. ಇದೇ ಕಂಟಿನ್ಯೂ ಮಾಡಿದ್ರೆ ಆ ಕಡೆ ಒಂದು ಇನ್ನೊಂದು ತಿಂಗಳು 1.5 ತಿಂಗಳು ಬಿಟ್ರೆ DRPC ಎಕ್ಸಾಮ್. ಇದು ಆಗಸ್ಟ್ ತಿಂಗಳ 2ನೇ ತಾರೀಕು, ಆ ಕಡೆ ಒಂದು ತಿಂಗಳಿಗೆ ಸೆಪ್ಟೆಂಬರ್ ತಿಂಗಳ DR ಇದೆ. ಹೌದಲ್ಲ? ಈಗಲಾದ್ರೂ ಕರೆಕ್ಟ್ ಆಗಿ ಒಂದು ಸ್ಕೆಚ್ ಹಾಕ್ರಿ, ಈಗಲಾದ್ರೂ ಒಂದು ಕರೆಕ್ಟ್ ಆಗಿ ಒಂದು ರೂಟ್ ಹಾಕೋರಿ, ಆ ರೂಟ್ ಹಾಕೊಂಡು ಓದ್ರಿ. ಅಂತರಾಳ ಇದೆ ಆಲ್ರೆಡಿ, ಕ್ವಶನ್ ಪೇಪರ್ ಹುಡುಕಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕ್ವಶನ್ ಪೇಪರ್ಗೋಸ್ಕರ ಅಂತರಾಳ ತಂದಿವಿ. 40 ಪ್ರಶ್ನೆಗಳು, 40 ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ ಇದ್ರೊಳಗೆ ಸಿಗ್ತದೆ. ತೋರಿ, ಸಿಲೆಬಸ್ ಇಟ್ಕೊಡ್ರಿ, ಸಿಲೆಬಸ್ ಓದ್ರಿ, ಯಾವ ಕ್ವಶನ್ ಹೆಂಗೆ ಕೇಳ ನೋಡ್ರಿ, ಆ ಸಿಲೆಬಸ್ ತೆರಿ ಇಟ್ಕೊಂಡು ಓದ್ಕೋತೋರಿ. ಫಸ್ಟ್ ಕ್ವಶನ್ ಪ್ಯಾಟರ್ನ್ ಗೊತ್ತು ಮಾಡ್ಕೋಬೇಕು. ಯಾಕಂದ್ರೆ ಅವಾಗಿನ ಕ್ವಶನ್ ಪ್ಯಾಟರ್ನ್ಗೂ ಈಗಿನ ಕ್ವಶನ್ ಪ್ಯಾಟರ್ನ್ಗೂ ಭಾಳ ಅದೇ ಅಂತರ. ಜೀವನ ಸಮಯಕ್ಕೆ ತಕ್ಕಂಗೆ ಬದಲಾಗ್ತಾ ಇರ್ತೀವಿ, ಹಂಗೆ ಕ್ವಶನ್ ಪೇಪರ್ ತಕ್ಕಂಗೆ ನಾವು ಬದಲಾಗಬೇಕು. ನಮ್ಮ ತಕ್ಕಂಗೆ ಕ್ವಶನ್ ಪೇಪರ್ ಬರಲ್ರಿ, ಕ್ವಶನ್ ಪೇಪರ್ ಬಂದಂಗೆ ನಾವು ಹೋಗ್ಬೇಕು. ಅರ್ಥ ಆತ್ರಿ? ಅದೇ ಕೇಳ್ತಾ ಇದ್ದೇನ್ರಿ, ಚೆನ್ನಾಗಿದೆ ಮಾಡ್ರಿ. ಆಲ್ರೆಡಿ ಅಂತರಾಳ ಅಂತಕ್ಕಂಥ ಮಾರ್ಕೆಟ್ದಾಗ ಅದ, ಚಿಗುರು ಅಂತರಾಳ ಬೇಕನ್ನೋರು ಈ ಆಲ್ರೆಡಿ ಎಲ್ಲ ಪುಸ್ತಕ ಮಳಿಗೆಯಲ್ಲಿ, ಕರ್ನಾಟಕದ ರಾಜ್ಯದ ಎಲ್ಲ ಪುಸ್ತಕ ಮಳಿಗೆಗಳಲ್ಲಿ ಚಿಗುರು ಅಂತರಾಳವನ್ನು ದೊರೀತಾ ಇದೆ. KA ಎಕ್ಸಾಮ್ ನಡೆಸಿರ್ತಕ್ಕಂಥ GK ಕ್ವಶನ್ ಪೇಪರ್ಸ್ಗಳು ಸುಮಾರು 40 ಪ್ರಶ್ನೆ ಪತ್ರಿಕೆಗಳ ಕೈಪಿಡಿ ನಿಮ್ಮ ಮುಂದೆ ಚಿಗುರು ಸಂಸ್ಥೆ ತಂದಿದೆ. ಆದಷ್ಟು ನಿಮಗೆ ಯೂಸ್ ಆಗ್ಲತ್ತೆ ಅಂತ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತಂದಿವಿ. ಪ್ರೆಸೆಂಟ್ ಈಗ 2026 ಮೊನ್ನೆ ರೀಸೆಂಟ್ ಆದಾಗ ಹಿಡಿದು ಅಲ್ಲಿವರೆಗೂ ಕೂಡ ಅಪ್ಡೇಟ್ ಇದೆ. ತಗೋರಿ, ಓದ್ರಿ, ಕಾಕಿ ಬಟ್ಟೆ ಧರಿಸ್ರಿ, ಕರಿಬುಟ್ಟು ಹಾಕೊಳ್ರಿ, ಊರಾಗ ಗತ್ತು ನಿಂತ್ರಿ. ತಂದೆ ತಾಯಿಗಳಿಗೆ ಒಂದು ಹೆಮ್ಮೆ ಪಡುವಂತಕ್ಕಂಥ ಸಮಯವನ್ನ ನೀವು ತರಬೇಕಂದ್ರೆ ಈಗ ಕರೆಕ್ಟಾಗಿ ಕುತ್ಕೊಂಡು ಓದ್ಬೇಕು. ಯಾಕಪ್ಪ ಅಂದ್ರೆ ನಿಮ್ಮ ಹೆಮ್ಮೆ, ನಿಮ್ಮ ಸಾಧನೆಗೋಸ್ಕರನೇ ತಂದೆ ತಾಯಿಗಳು ಕಾಯ್ತಾ ಇರ್ತಾರೆ, ನಿಮ್ಮ ಕುಟುಂಬ ಕಾಯ್ತಿರುತ್ತೆ, ನಿಮ್ಮ ಫ್ಯಾಮಿಲಿ ಕಾಯ್ತಿರುತ್ತೆ, ಇನ್ನೊಂದು ನಿಮ್ಗೆ ಕಳಿಸಿರ್ತಕ್ಕಂಥ ಉಪನ್ಯಾಸಕರು ನಾವು ಕೂಡ ಕಾಯ್ತಿರ್ತೀವಿ. ಹೌದಲ್ಲ? ಆ ಕನಸು, ಇಷ್ಟು ಮಂದಿ ಕನಸು ನಿಮ್ಮ ಕೈಯಾಗದಪ್ಪ ಅಂದ್ರೆ ನೀವು ಹೆಂಗಿರ್ಬೇಕು ನೀವು ವಿಚಾರ ಮಾಡಿ. ಅದಕ್ಕೆ ಹೇಳೋದು, ಕ್ವಶನ್ ಪ್ಯಾಟರ್ನ್ ಇಟ್ಕೊಳ್ರಿ, ಸಬ್ಜೆಕ್ಟ್ ಇಟ್ಕೊಳ್ರಿ, ಕರೆಕ್ಟ್ ಒಂದು ರಿವ್ಯೂ ಹಾಕೊಳ್ರಿ, ಅದನ್ನು ಇಟ್ಕೊಂಡು ಹೋದ್ರಿ. ನೋಡೋಣ, ಸಮಯ ಸಿಕ್ತಪ್ಪ ಅಂದರೆ ಒಂದು ಟೈಮ್ ಟೇಬಲ್ನ ಸೆಟ್ ಮಾಡ್ತೀವಿ ರೀ. ಆ ಟೈಮ್ ಟೇಬಲ್ ಆಲ್ರೆಡಿ ನಿಮಗೆ ಚಿಗುರು ಸೂಪರ್ ಕಾಪ್ ಟೈಮ್ ಟೇಬಲ್ ಹಾಕಿಕೊಟ್ಟು ನೋಡ್ರಿ ನಿಮಗೆ ಆಲ್ರೆಡಿ. ಸೂಪರ್ ಕಾಪ್ ಒಂದೊಂದು ವೀಕ್ ಆ ರೀತಿ ಹೋದ್ರೆ ನೀವು ಎಷ್ಟು ಸ್ಕೋರ್ ಮಾಡ್ಬೋದು. ಒಂದೊಂದು ವೀಕಿಗೆ ಒಂದು ವೀಕ್ ಇಷ್ಟು ಸಬ್ಜೆಕ್ಟ್, ಒಂದು ವೀಕ್ ಇತ್ತು. ಅದೇ ರೀತಿ ಸಬ್ಜೆಕ್ಟ್ ಟಾರ್ಗೆಟ್ ಇಟ್ಕೊಂಡು ಹೋಗಿ ಲಾಸ್ಟ್ 3 ಸಬ್ಜೆಕ್ಟ್, ಮೂರು ಎಕ್ಸಾಮ್ ಏನದಾವ, ಆಲ್ ಸಬ್ಜೆಕ್ಟ್ ಕವರ್ ಅದಾವ, ಮತ್ತೆ ಇಷ್ಟು ಎಕ್ಸಾಮ್ ಕ್ಲಿಯರ್ ಮಾಡಿ ಲಾಸ್ಟ್ 3 ಸಬ್ಜೆಕ್ಟ್ ಯಾವ ರೀತಿ ಕವರ್ ಮಾಡೋದು ಗೊತ್ತಾಯ್ತಪ್ಪ ಅಂದ್ರೆ ಮುಂದೆ 1 ವಾರ 2 ದಿನ ಒಂದು ವಾರ ಟೈಮ್ ಸಿಕ್ತಪ್ಪ, ಮತ್ತೊಂದ್ಸರಿ ರಿವಿಷನ್ ಮಾಡಿ ಎಕ್ಸಾಮ್ ಬರೆದ್ರೆ ಕ್ಲಾರಿಟಿ ಆಯ್ತಲ್ಲ ಅಲ್ಲೇ.
ಮತ್ತೆ ಯಾವ ಟೈಮ್ ಟೇಬಲ್ ಬೇಕು? ಮಾರಿ ಮುಂದೆ ಆದೋ ಉಂಡ್ರಿ ಅಂತೀವಿ. ಇಲ್ಲ ಸರ ನಮಗಿದು ಬೇಡ, ಹೊಸದೇ ಬೇಕಂತೆ. ಇದ್ದಿದ್ದು ಉಂಡ್ರು ಅಂತೀವಿ ನಾವು, ಹೊಸದೇ ಬೇಕು ಅಂತ ನೀವಂತೆ. ಸರ ನಮ್ಮಲ್ಲಿ ಏನದ ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ, ಇದ್ದಿದ್ದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾರದ ಬಗ್ಗೆ ಯೋಚನೆ ಮಾಡಬೇಡಿ, ಇಲ್ಲಾರದ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ, ಚೆನ್ನಾಗಿ ಓದ್ರಿ. ಮತ್ತೆ ನೋಟಿಫಿಕೇಶನ್ ಭಾಳ ಅದಾವ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸರ್ ಆಲ್ರೆಡಿ ಒಟ್ಟು ಪೋಸ್ಟ್ಗಳು ಗೊತ್ತದ, ನಾನು ಒಳಗಡೆ ಜಾಸ್ತಿ ಹೇಳಕ್ ಹೋಗಿಲ್ಲ. ಎಷ್ಟು ಪೋಸ್ಟ್ ಅದಾವ, ಏನು ಸುದ್ದಿ, ಅದ್ರೊಳಗೆ ಮೇನ್ ನೀವು ಏನು ತಪ್ಪು ಮಾಡ್ತೀರ ಅದೊಂದು ಸ್ವಲ್ಪ ಹೇಳೀನಿ. ಅದು ಮಾತ್ರ ದಯವಿಟ್ಟು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೇ ತಪ್ಪು ಮಾಡಿದ್ರು ಕೂಡ ನೀವೇ ಜವಾಬ್ದಾರ ಅಂತ ಸೂಚನೆಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಬಂದು ಸರ್ ವಯಮಾರದಾಗ ಹಂಗೆ ಮಾಡೀನಿ, ಆಮೇಲೆ ಬಂದು ಸರ್ ಡೇಟ್ ಹಿಂಗೆ ಮಾಡಿವಿ, ಆಮೇಲೆ ಬಂದು ಹಿಂಗಾಗಿವ್ರಿ ಸರ್ ಹೇಳೇ ಬಿಟ್ಟೇನ್ರಿ ಡೈರೆಕ್ಟ್ರಾಗಿ. ಈಗ ನೀವು ಯಾರಿಗೆ ಕೇಳೋ ನೆಸಸರಿ ಇಲ್ಲ, ನೋಟಿಫಿಕೇಶನ್ದಾಗೆ ಅದಾವ್ರಿ, ಮುಗಿದೋಯ್ತು. ನೀವೇ ಜವಾಬ್ದಾರ. ಓಕೆ, ಒಳ್ಳೇದಾಗಲಿ, ನಿರಂತರ ಅಧ್ಯಯನ ಇರಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ರಿ. ನಿಮ್ಮ ಚಿತ್ತ ಓದಿನತ್ತ, ನಿಮ್ಮ ನಡೆ ಓದಿನ ಕಡೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.